ಇವತ್ತಿನ ನನ್ನ ಅನುಭವ ನಿಜವಾಗ್ಲೂ ಫ್ಯಾಕ್ಟ್ ಆಫ್ ದಿ ಲೈಫ್ ಅಂತಲೇ ಪ್ರೂವ್ ಮಾಡಿಬಿಡ್ತು. ಯಾವುದೇ ಕೆಲಸ ಆದ್ರೂ ತುಂಬ ಡಿಲೇ ಮಾಡಬಾರ್ದು. ಯಾಕೆ ಅಂತ ಅಂದರೆ ಹೋಗಿರೋ ಟೈಮ್ ಮತ್ತೆ ಬರೋದಿಲ್ಲ ಅಲ್ವಾ. ಸೊ ಇವತ್ತು ನನಗೆ ನಾನು ಕಳೆದಂಥ 1.5 ವರ್ಷದ ವ್ಯಾಲ್ಯೂ ಇವತ್ತು ನನಗೆ ಗೊತ್ತಾಯಿತು. 4 ಗೋಡೆ ಮಧ್ಯೆ ಕೂತ್ಕೊಂಡು ಇವತ್ತು ನಾನು ಏನು ಸಫರ್ ಪಡ್ತಾಯಿದ್ದೀನಿ, ನಾನು ಆವತ್ತೇ ಪಟ್ಟಿದ್ರೆ ಇವತ್ತು ನಿಜವಾಗ್ಲೂ ನನಗೆ ಆದ ಈ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇರಲಿಲ್ಲ ಅನಿಸುತ್ತೆ. ನೀವು ಕೂಡ ಯಾವುದೋ ಕೆಲಸನ ಮುಂದೆ ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬೇಡಿ. ಆವತ್ತಿನ ಕೆಲಸ ಆವತ್ತೇ ಮಾಡಿಬಿಡಿ. ಯಾಕೆ ಅಂದರೆ ಇದು ನನ್ನ ಅನುಭವದ ಮಾತು. ವೆರಿ ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಪ್ರೀತಿಯ ಹುಬ್ಳಿ ಹುಡುಗಿ. ಇವತ್ತು ನಾನು ನನ್ನ ಮಿನಿ ಬ್ಲಾಗ್ನ ನನ್ನ ಅನುಭವದ ಮುಖಾಂತರ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ನಾನು ಮಾಡಿರೋ ತಪ್ಪನ್ನ ನೀವು ಯಾವತ್ತಿಗೂ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಸಫರ್ ಆಗ್ತೀರಾ ಅನ್ನೋ ಕಾರಣ ಅಷ್ಟೇ. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ನಾನು ಬೇಗನೆ ವೇಕಪ್ ಆಗಿ ನನ್ನ ಫಸ್ಟ್ ಲೆಕ್ಚರ್ ಗ್ರೂಪ್ 2ನ ನಾನು ಇವತ್ತು ಸ್ಟಾರ್ಟ್ ಮಾಡಿದೆ. ಇವತ್ತು ಸ್ವಲ್ಪ ಮೈಂಡ್ ಸರಿ ಇಲ್ದಿರೋ ಕಾರಣ ಇಡೀ ಡೇನೂ ಕೂಡ ನಾನು ಅದೇ ಥರ ತೊಗೊಂಡು ಹೋದೆ. ಸೊ ಒಂದೇ ಸಬ್ಜೆಕ್ಟ್ನ ಓದ್ಕೊಂಡು ಸ್ವಲ್ಪ ಸೂರ್ಯನ ಬೆಳಕನ್ನ ತಗೊಂಡು ನನಗೆ ಯಾಕೋ ಮಾರ್ನಿಂಗ್ಗೆ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಸ್ವಲ್ಪ ಚೋಚನೆಲ್ಲ ಬೈ ಮಾಡಿ ಅಮ್ಮ ಆಲ್ರೆಡಿ ಟಿಫನ್ನ ರೆಡಿ ಮಾಡಿದರು. ಸ್ವಲ್ಪ ಕಾಫಿನ ಕುಡ್ಕೊಂಡು ಮಧ್ಯದಲ್ಲೇ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡೆ. ಅಮ್ಮನೂ ಕೂಡ ಹೊರಗಡೆ ಹೋಗ್ತಾಯಿದ್ರು, ಅವ್ರ ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅವ್ರನ್ನ ಡ್ರಾಪ್ ಮಾಡಲಿಕ್ಕೆ ಅಂದ್ಬಿಟ್ಟು ಅವ್ರ ಜೊತೆಗೆ ಹೋದೆ. ಅಮ್ಮನ ಡ್ರಾಪ್ ಮಾಡಿ ಮತ್ತೆ ರಿಟರ್ನ್ ಮನೆಗೆ ಬಂದು ನಾನು ಕೂಡ ರೆಸ್ಟ್ ಮಾಡಿದೆ. ಸ್ವಲ್ಪ ಮೈಂಡ್ ಸರಿ ಇಲ್ದಿರೋ ಕಾರಣ ಡೇ ಎಲ್ಲ ನನಗೆ ಸ್ವಲ್ಪ ಲೇಸಿಯಾಗೇ ಇದ್ದೆ. ಆಮೇಲೆ ಈವ್ನಿಂಗ್ ಎದ್ಬಿಟ್ಟು ಸ್ವಲ್ಪ ಟೀನ ಕುಡ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿನ ನನ್ನ ಮಿನಿ ಬ್ಲಾಗ್ ಇಷ್ಟೇ ಆಗಿರುತ್ತೆ. ನಾನು ಮಾಡಿರೋ ತಪ್ಪು ನೀವು ಯಾರೂ ಮಾಡಬೇಡಿ, ತುಂಬ ಸಫರ್ ಆಗ್ತೀರಾ. ಬಾಯ್ ಬಾಯ್.